ಇದು ಲ್ಯಾಂಡ್ ಎಕ್ವಿಷನ್ ಕೇಸ್. ಇದು ಸುಮಾರು 2012-13 ಇದು ನಡೆದದು. ಇವತ್ತು ಹೈಕೋರ್ಟ್ ಪೀಠ ಏನಿದೆ ಅಂದ್ರೆ ಇವತ್ತು ಆರ್ಡರ್ ಮಾಡಿದೆ. ಇವತ್ತು ಹೈಕೋರ್ಟ್ ದವರು ಕೆಲಸ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಈಗ ಇವತ್ತು ಹೈಕೋರ್ಟ್ ದವ್ರು ತಪ್ಪಿದೆ ಅಂತ ನಾವು ಹೇಳ್ತಾ ಇಲ್ಲ. ಯಾರು ಜಜ್ ಸಾಹೇಬರು ಆರ್ಡರ್ ಮಾಡಿದ್ದಾರೆ, ನಾನು ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಲ್ಯಾಂಡ್ ಎಕ್ವಿಷನ್ದಾಗ ಜನ ಇವತ್ತು ತೊಂದರೆದಾಗಿದ್ದು ಇವತ್ತು ಹೈಕೋರ್ಟ್ ಪೀಠಕ್ಕೆ ಹೋಗಿದ್ದಾರೆ. ಇವತ್ತು ಅವ್ರಿಗೆ ಒಂದು ನ್ಯಾಯ ಸಿಕ್ಕಿದೆ, ಇವತ್ತು ಆರ್ಡರ್ ಆಗಿದೆ. ಇವತ್ತು ಕಾರ್ಪೊರೇಷನ್ ಪರಿಸ್ಥಿತಿ ಏನಾಗ್ತಾ ಇದೆ, ಇಲ್ಲಿ ಲೀಡರ್ಗಳು ಎಲ್ಲಿ ಹೋಗಿದ್ದಾರೆ, MLA ಗಳು ಎಲ್ಲಿ ಹೋಗಿದ್ದಾರೆ, ಇವತ್ತು ನಿದ್ದೆ ಮಾಡ್ತಾ ಇದ್ದಾರೆ. ಈ 55 ಕಾರ್ಪೊರೇಟರ್ಸ್ ಯಾಕೆ ಇದ್ರ ಬಗ್ಗೆ ದನಿ ಎತ್ತಲ್ಲ? ವಿರೋಧ ಪಕ್ಷ ನಾಯಕರು ಯಾಕೆ ಮಾತಾಡಲ್ಲ? ಫ್ಲೋರ್ ಲೀಡರ್ ಎಲ್ಲಿ ಹೋಗಿದ್ದಾರೆ? ಇವತ್ತು ಕಾರ್ಪೊರೇಷನ್ ಆಫೀಸ್ ಬೀಗ ಹಾಕೋದು ಪರಿಸ್ಥಿತಿ ಬಂದಿದೆ. ಇವತ್ತ ಚೇರ್ ತಗೊಂಡು ಹೋಗಿದ್ದಾರೆ, ಸಿಸ್ಟಮ್ಸ್ ತಗೊಂಡು ಹೋಗಿದ್ದಾರೆ. ಇವತ್ತು ಇಲ್ಲಿ ಇದ್ದಂತ ಎಂಪ್ಲಾಯಿ ಪಾಪ ಅವ್ರು ಹೆಂಗ್ ಕೆಲಸ ಮಾಡ್ಬೇಕು? ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರು ಏನ್ ಮಾಡಂಗಿದ್ದಾರೆ? ಇವತ್ತು ಸರ್ಕಾರ ದುಡ್ಡು ಕೊಟ್ಟಾಗೆ ಅವರು ಅಭಿವೃದ್ಧಿ ಆಗ್ಲಿ, ಹೈಕೋರ್ಟಿಗೆ ರೊಕ್ಕ ಕಟ್ಟೋದು ಅವ್ರ ಕೆಲಸ ಮಾಡ್ತಾರ. ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರು ಇವತ್ತು ಪಾಪ ಅವ್ರು ಏನ್ ಮಾಡಂಗಿಲ್ಲ, ಮಜಬೂರ್ ಇದ್ದಾರೆ. ಇವತ್ತು ಜನ ತೊಂದರೆನಲ್ಲಿದ್ದಾರೆ. ಕಲಬುರಗಿ ಸಿಟಿ ಜನ ಇವತ್ತು ಆಫೀಸರ್ಸ್ ಯಾವುದೇ ಕೆಲ್ಸಕ್ಕೆ ಬರ್ಬೇಕಂದ್ರೆ ಜನ ಓಡಾಡ್ತಾ ಇದ್ದಾರೆ. ಇವತ್ತು ಸಿಸ್ಟಮ್ ಇಲ್ಲ ಅಂದ್ರೆ ಎಲ್ಲಿಂದ ಇವ್ರು ಸಿಸ್ಟಮ್ ನಡೆಸ್ತಾರ? ಸಿಸ್ಟಮ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ದಕ್ಷಿಣ ಮತ ಶಾಸಕರು ಎಲ್ಲಿದ್ದಾರೆ? ಉತ್ತರ ಶಾಸಕಿ ಎಲ್ಲಿದ್ದಾರೆ? ದಕ್ಷಿಣ ಮತ ಶಾಸಕರು ಈಗ ಟೂರಿಗೆ ಹೋಗ್ತಾ ಇದಾರೆ. ನಿನ್ನೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೋಡಿದೆ, ಫಾರಿನ್ ಕಂಟ್ರಿ ಹೋಗ್ತೀನಿ ಅಂತಾರೆ. ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರೆ, ದಯಮಾಡಿ ಅದು ಫಾರಿನ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಮಹಾನಗರ ಪಾಲಿಕೆ ಎದುರು ಬರ್ರಿ. ಇವತ್ತ ವಿಧಾನಸೌಧ ನಡೆದಾಗ ಎಮರ್ಜೆನ್ಸಿ ಕರೆದಾಗ ನೀವು ಮಹಾನಗರ ಪಾಲಿಕೆದು 300 ಕೋಟಿ ಮೇಲ ಇವತ್ತು ಹೈಕೋರ್ಟಿಗೆ ಕಟ್ಟಬೇಕಂತ ತಾವು ಯಾರು ದನಿ ಎತ್ತಿಲ್ಲ. ಇಲ್ಲಿದ್ದಂತ MLA ಗಳು ಕಲಬುರಗಿ ಸಿಟಿದವರು ಇವತ್ತ ಜುಡಿಷಿಯಲ್ ಬರ್ತಾ ಇದಾರ, ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಬೇಲಿಗ್ ಬರ್ತಾರ, ಅವ್ರ ಕೆಲಸ ಅವ್ರು ಮಾಡ್ತಾರ. ಇವತ್ತ ಕಾರ್ಪೊರೇಷನ್ ಆಫೀಸ್ ಇವತ್ತು ಚಾವಿ ಹಾಕಿದ್ರೆ ಇವತ್ತು ಜನರಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು? ಜನರ ಕೆಲಸ ಹೆಂಗ್ ಮಾಡ್ಬೇಕು? ಅದ್ರ ಬಗ್ಗೆ ಇವತ್ತು ನೀರು, ಕುಡಿಯೋ ನೀರು, ಗಟರ್ ನೀರು ಇವತ್ತು ಹಾಕಿ ಕುಡಿಸ್ತಾ ಇದಾರೆ ಜನರಿಗೆ. ಇವ್ರಿಗೆ ನಾಚಿಕೆ ಬರ್ಬೇಕು ಇವ್ರಿಗೆ. ಇವತ್ತು ಕಮಿಷನರ್ ಸಾಹೇಬ್ರು ಕಾರ್ ಇಲ್ಲ, ಕಾರ್ ಮುಚ್ಚಿಟ್ಟಿದ್ದಾರೆ ಪಾಪ. ಮತ್ತ ಅದು ಸೀಸ್ ಹಾಕೋದೇನೋ ಅಂತ ಅವ್ರು ಹೋಗೋ ಟೈಮಿಗೆ ತರ್ಸ್ಕೊತಾರ ಪಾಪ. ಇವತ್ತು ಸರ್ಕಾರ ಎಲ್ಲಿದೆ? ಸೆಕ್ರೆಟರಿ ಲೆವೆಲ್ ಏನ್ ಮಾಡ್ತಾ ಇದ್ದೀರಿ ನೀವು? ಇವ್ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ. ಇವತ್ತು ಕಲಬುರಗಿ ಜಿಲ್ಲೆ ಇವತ್ತು ಇಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟಂತ ನಮ್ ಜಿಲ್ಲೆ, ಕೇಂದ್ರದಾಗ ಮಂತ್ರಿ ಆಗಿ ಅಪೋಸಿಷನ್ ಲೀಡರ್ ರಾಜ್ಯಸಭಾದಾಗ ಕೂತಂತ ನಮ್ ಕಲಬುರಗಿ ನಾಯಕರು. ಇವತ್ತು ಕಲಬುರಗಿ ಜಿಲ್ಲೆ ಮಹಾನಗರ ಪಾಲಿಕೆ ಹೆಡ್ ಕ್ವಾರ್ಟರ್ ಅಂದ್ರೆ ಇಡೀ ರಾಜ್ಯದ, ಇಡೀ ವರ್ಲ್ಡ್ ದಾಗ ಫೇಮಸ್ ಇದೆ ನಮ್ ಕಲಬುರಗಿ ಜಿಲ್ಲೆ. ಇವತ್ತು ಇಲ್ಲಿ ಬೀಗ ಹಾಕ್ತಾ ಇದ್ದಾರೆ ಅಂದ್ರೆ ಇವತ್ತು ಜನ ನಗುತ್ತಾರೆ ಇವ್ರ ಮೇಲೆ. ಇವತ್ತು ಲೀಡರ್ಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನಾವು ಮಾತಾಡ್ತಾ ಇದ್ದೇವೆ, ನಿಮ್ ತ್ರಾಸ ಆಗ್ತಿರ್ಬೋದು, ಆಗ್ಲಿ, ಏನ್ ತೊಂದ್ರೆ ಇಲ್ಲ. ಇವತ್ತು ಕಲಬುರಗಿ ಸಿಟಿ ಜನರಿಗೆ ಏನ್ ನ್ಯಾಯ ಕೊಡ್ತೀರಿ, ಅವ್ರಿಗೆ ಏನ್ ಜಾಬ್ ಇದು ಕೊಡ್ತೀರಿ, ನೀವು ರಿಪ್ಲೈ ಕೊಡ್ತೀರಿ, ಬರ್ರಿ ಎದುರ. ಇವತ್ತು ಸಿಸ್ಟಮ್ ಎಲ್ಲ ಹೋಗ್ಬಿಟ್ಟಿದೆ, ಒಂದು ಸಿಸ್ಟಮ್ ಇಲ್ಲ ಸರ್. ಕಾರ್ಪೊರೇಷನ್ ಅಲ್ಲಿ ಚೇರ್ಗಳು ಎತ್ಕೊಂಡು ಹೋಗಿದ್ದಾರೆ. ಎಲ್ಲಿ ಕೊಡ್ಬೇಕು? ಎಂಪ್ಲಾಯ್ ತೆಳಗ್ ಕೊಡ್ಬೇಕಾ? ಪಾಪ ಅವ್ರವ್ರ ಮೊಬೈಲ್ದಾಗ ಲಾಗಿನ್ ಮಾಡಿ ಬಂದು ಜನರಿಗೆ ಪಾಪ ಅಟೆಂಡ್ ಮಾಡ್ತಾ ಇದಾರೆ. ಇಂಥ ಎಂಪ್ಲಾಯ್ ಸಿಗ್ಬೇಕಂದ್ರೇನು ನಮ್ಗೆ ಅದೃಷ್ಟ. ಕಮಿಷನರ್ ಸಾಹೇಬ್ರು ಅವ್ರು ಇಷ್ಟೆಲ್ಲ ಆದ್ರೆ ಬಿ ಇವತ್ತು ಕುತ್ಕೊಂಡು ಜನರಿಗೆ ಉತ್ತರ ಕೊಡ್ಕೋತ ಕೂತಿದ್ದಾರೆ. ಇವತ್ತು ಸರ್ಕಾರದವ್ರು ಯಾಕ ಕುಂಭಕರ್ಣ ನೀತಿ ಮಾಡ್ತಾ ಇದ್ದಾರೆ? ಸರ್ಕಾರದವರು ಕುಂಭಕರ್ಣ ನೀತಿ ಮಾಡ್ತಾ ಇದಾರ. ಇದ್ರ ಮೇಲೆ ಎಚ್ಚರಿಕೆ ಆಗ್ಬೇಕು ಸರ್ಕಾರ. ಇಲ್ಲಿದ್ದಂತ MLA ಗಳು ಮತ್ತೆ ಇಲ್ಲಿದ್ದಂತ ಮಂತ್ರಿಗಳು ದಯಮಾಡಿ ಇದ್ರ ಮೇಲೆ ಎಚ್ಚರಿಕೆ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಧರಣಿ ಇಲ್ಲಣ್ಣ, ನಾನು ಇಲ್ಲಿ ಕೂತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇದು ಏನ್ರೆ ಸಂಜಿತನೇ ಒಂದು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನದಾಗ ನಾವು ಎಲ್ಲ ಕಾರ್ಪೊರೇಟರ್ಸ್ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಜನರು ಪಬ್ಲಿಕ್ ತಗೊಂಡು ನಾವು ಮಹಾನಗರ ಪಾಲಿಕೆ ಆಫೀಸ್ ಧರ್ನಾ ಕೊಡುವಂತ ಕೆಲಸ ನಾವು ಮಾಡೇ ಮಾಡ್ತೋ. ಮುಂದಿನ ದಿನದಾಗ ಇಮಿಡಿಯೇಟ್ ಆಗಿ ಮೇಯರ್ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ನೀವು ಇಮಿಡಿಯೇಟ್ ನಾಳೆ ನಾಡ್ದು ಎಮರ್ಜೆನ್ಸಿ ಮೀಟಿಂಗ್ GB 55 ಕಾರ್ಪೊರೇಟರ್ಸ್ ಕರೆಸ್ಬೇಕು. ಇದ್ರ ಪರಿಹಾರ ಹೆಂಗ್ ಬಗೆಹರಿಸಬೇಕು, ಹೈಕೋರ್ಟಿಗೆ ದುಡ್ಡು ಹೆಂಗ್ ಕಟ್ಟಬೇಕು, ಅದ್ರ ಬಗ್ಗೆ ಒಂದು GB ಕರೀರಂತ ಹೇಳಕ್ ಇಷ್ಟಪಡ್ತೀನಿ. ಇದ್ದಂತ ಶಾಸಕರು ನಾರ್ತ್ ಸೌತ್ ಇಬ್ಬರು ಬರ್ಬೇಕಿಲ್ಲಿ.
ಬಂದು ಜನರಿಗೆ ಉತ್ತರ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ನೀವು ಫಾರಿನ್ ಟ್ರಿಪ್ ಹೋದ್ರೆ ನಿಮ್ ಬಿಡಲ್ಲ, ಫಾರಿನ್ ನಿಂತ ಹಿಡ್ಕೊಂಡ್ ತರ್ತಾರೆ ಜನ, ಫಾರಿನ್ ನಿಂತ ಹಿಡ್ಕೊಂಡ್ ತರ್ತಾರೆ ಜನ. ನಿಮ್ಗೆ ಇವತ್ತು ಇಲ್ಲಿ ಬರ್ರಿ, ಜನರ ಸಮಸ್ಯೆ ಬಗೆಹರಿಸ್ರಿ. ಹೈಕೋರ್ಟ್ ಪೀಠಕ್ಕ ಅದು 300 ಕೋಟಿ ರೂಪಾಯಿ ಏನಿದೆ ಸರ್ಕಾರ ಮೇಲೆ ಒತ್ತಾಯ ಹಾಕಿ ಅದು ದುಡ್ಡು ಕಟ್ಟಂತ ಕೆಲಸ ಇಲ್ಲಿದ್ದಂತ MLA ಗಳು ಮಂತ್ರಿಗಳು ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ರೋಡ್ ವೈಡ್ನಿಂಗ್ ಆಗಿತ್ತು 2010ರಲ್ಲಿ. ಅವಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೀವಿ. ಮಾಡಿದ ನಂತರ ಆ ಪಾರ್ಟೀಸ್ ಯಾರಿದ್ದಾರೆ ಅವರು ಎನ್ಹಾನ್ಸ್ಮೆಂಟ್ ಸಲುವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಆ ಪ್ರಕಾರ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಗಿತ್ತು. ಸುಮಾರು 250ಕ್ಕಿಂತ ಹೆಚ್ಚು ಕೇಸಸ್ ಇದ್ದಾವೆ. ಆಮೇಲೆ ಈಗ ಆರ್ಡರ್ ಆದ ನಂತರ EPs ನಡೀತಾ ಇದೆ ಈಗ, ಎಕ್ಸಿಕ್ಯೂಟಿವ್ ಪೆಟಿಷನ್ಸ್. ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ವಾರೆಂಟ್ ಬರ್ತಾ ಇದೆ. ಅಟ್ಯಾಚ್ಮೆಂಟ್ ವಾರೆಂಟ್ ಅಲ್ಲಿ ಕೆಲವೊಂದು ಸೆಕ್ಷನ್ದು ಕಂಪ್ಯೂಟರ್ ಅವರು ತಗೊಂಡು ಹೋಗಿದ್ದಾರೆ. ಸೊ ನಾವು ಯಾವುದೇ ತೊಂದರೆ ಆಗ್ಲಾರ್ದು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ಒಂದನೇದು. ಎರಡನೇದು, ಇವೆಲ್ಲ ಮೊನ್ನೆ ಒಂದು ಅಡ್ವೈಸರಿ ಮೀಟಿಂಗ್ ನಾವು ಮಾಡಿದ್ದೀವಿ. ಅದರಲ್ಲಿನೂ ಈ ವಿಷಯ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಅದನ್ನ ಯಾವ ರೀತಿ ಬಗೆಹರಿಸಬಹುದು ಅಂತ ಹೇಳಿ ಒಂದು ಇಮಿಡಿಯೇಟ್ ಅಡ್ವೈಸರಿ ಕಮಿಟಿದು ಮೀಟಿಂಗ್ ಕರೆಸಿ ನಾವು ಅದರಲ್ಲಿನೂ ಏನೇನ್ ಮಾಡ್ಬೋದು, ಬೇರೆ ಬೇರೆ ದಾರಿಗಳು ನಾವು ನೋಡ್ತಾ ಇದ್ದೀವಿ. ಮುಂದಿನ ಬರುವ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಕೇಸಸ್ದು ಇತ್ಯರ್ಥ ಯಾವ ರೀತಿ ಆಗ್ಬಹುದು ಅಂತ ಎಲ್ಲ ಕ್ರಮ ನಾವು ಕೈಗೊಳ್ಳ. ಅದರದ್ದು ಕಂಪ್ಯೂಟರ್ಸ್ ಇವೆ. ಒಂದು 7-8 ಕಂಪ್ಯೂಟರ್ಸ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಅಲ್ಲಿ ದೇರ್ ಆರ್ 2-3 ಡಿಫ್ರೆಂಟ್ ಥಿಂಗ್ಸ್. ಇವತ್ತು ನಾವು ಏನು ಆರ್ಡರ್ ಕೊಟ್ಟಿದ್ದೀವಿ ಅಂದ್ರೆ, ಯಾವ EPಗಳು ಬರ್ತಾ ಇದ್ದಾವೆ ನಮಗೆ, ಅದರಲ್ಲಿ ಕನ್ಸರ್ನ್ಡ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರದ್ದು ವಿತ್ ನೇಮ್ ನಮಗೆ ಲಿಸ್ಟ್ ಬರಬೇಕು. ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ. ಪ್ರತಿಯೊಂದು ಕೇಸ್ ಅಲ್ಲಿ ಬಂದಾಗ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಬೇಕು, ಅವರು ಸಬ್ಮಿಷನ್ ಮಾಡಬೇಕು. ಒಂದು ವೇಳೆ ಅವರು ಅದರಲ್ಲಿ ವಿಫಲ ಆಗ್ತಾರೆ ಅಂದ್ರೆ ಅವರಿಗೆ ನಾವು ಪ್ಯಾನಲ್ ಅಡ್ವೊकेट्स ಇಂದ ತೆಗೆದು ಹಾಕ್ತೀವಿ ಅಂತಾನು ನಾವು जो पार्टीज है उनसे भी बात कर रहे हैं कि कॉर्पोरेशन बीइंग इम्पोर्टेंट इंस्टीट्यूशन, अगर हमारे सिटी को चलाना है तो वी नीड कॉर्पोरेशन टू बी फंक्शनल. उनको भी हम लोग रिक्वेस्ट कर रहे हैं. दे हैव आल्सो एग्रीड. इसको कैसे सॉल्व किया जा सकता है, मीटिंग करके वी विल सी कि इसको कैसे सॉल्व किया जा सकता है. उनको रिक्वेस्ट किया है, वो लोग एग्री भी किए हैं. इट्स ನಾಟ್ ಲೈಕ್ ದಟ್. ಆ ರೀತಿ ಇಲ್ಲ. ಇದು 2010ರಿಂದ ನಡೀತಾ ಇರೋದು ಪ್ರಕರಣಗಳು. ಇದನ್ನ ನಾವು ಆ ರೀತಿ ತಗೊಳಕ್ ಬರೋದಿಲ್ಲ. ಇದು ಬೇರೆನೇ ವಿಷಯ ಇದೆ. ಸೊ ಕ್ಲಬ್ ಮಾಡಿದ್ರೆ ಸರಿ ಆಗಲ್ಲ. ಸೊ ಈಗ EP ಅಲ್ಲಿ ಬರ್ತಾ ಇರೋದು ಬೇರೆ ಬೇರೆ ಇದೆ. ಅರೌಂಡ್ 52 EPs ಬರ್ತಾ ಇದಾವೆ. ಅದರಲ್ಲಿ ನಾವು ಅದೇ ಲೆಕ್ಕ ಮಾಡಕ್ ಹೇಳಿದೀವಿ. ಬಟ್ ಹೆಚ್ಚು ಕಡಿಮೆ ಇಟ್ ಈಸ್ 70-80 ಕೋಟಿ ತನ ಇರಬಹುದು. ಸೊ EPs ಬರ್ತಾ ಇರೋದು, ನಾನು ಒಟ್ಟಾರೆಯಾಗಿ ಮಾತಾಡ್ತಾ ಇಲ್ಲ, ಒಟ್ಟಾರೆ ಬೇರೆ ಆಗತ್ತೆ ಕ್ಯಾಲ್ಕುಲೇಷನ್. ಆದ್ರೆ EPsದು ಬೇರೆ, टोटल ओवरऑल केसेस दो बेरे. कोई डिसीजन होता है कोर्ट का, वो डिसीजन होने के बाद नेक्स्ट स्टेजेस जो होते हैं कि EP जैसे आ रहा है अभी, अब पता चल रहा है सबको कि ऐसा ऐसा भी चल रहा था, इतना इतना अमाउंट था और ये केसेस है करके. ಸೊ ಈಗ ನಾವು ನಮ್ಮ ಗಮನಕ್ಕೆ ಬಂದಿದೆ. ಪ್ಲಸ್ ಹಿಂದೆ ಏನಾದರೂ ಗವರ್ಮೆಂಟ್ ಜೊತೆ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು, ಏನಾದರೂ ಕಮ್ಯುನಿಕೇಶನ್ ಆಗಿದೆಯೋ ಇಲ್ಲ ಅದನ್ನು ನಾವು ಚೆಕ್ ಮಾಡ್ತಾ ಇದೀವಿ. ಬಟ್ ಇದನ್ನ ಒಟ್ಟಾರೆಯಾಗಿ ನಾವು ಸಾಲ್ವ್ ಮಾಡಿ ಯಾರಿಗೆ ಏನು ತೊಂದರೆ ಆಗ್ಲಾರ್ದೆ ನಾವು ಕೆಲಸ ಮಾಡ್ತೀವಿ. ಬೆಳಿಗ್ಗೆ ಬಂದು ಎಲ್ಲ, ನೀವು ಇವತ್ತು ಬಂದಿದ್ದೀರಿ, ನಾನು ಬೆಳಿಗ್ಗೆ ಬಂದು ಎಲ್ಲ ಸೆಕ್ಷನ್ಗೆ ಹೋಗಿ ಮಾತಾಡ್ತಾ ಇದ್ದೀನಿ. ಎಲ್ಲಿ ಹಂಪರ್ ಆಗಿದೆ ಅವರಿಗೆ ಯಾವ ರೀತಿ ವರ್ಕ್ ನಡೆಸಬೇಕು ಅಂತಾನು ಹೇಳಿದ್ದೀನಿ. 1-2 ದಿನ ಆಗಿತ್ತು, ಮತ್ತೆ ಎಲ್ಲ ನಾವು ಸರಿ ಮಾಡಿಸಿದೀವಿ. ಈಗ ಕೆಲಸ ನಡೀತಾ ಇದೆ.